ಸ್ನೇಹಿತರೆ, ಮೀಡಿಯಾ ಮಾಸ್ಟರ್ಸ್ಗೆ ಸ್ವಾಗತ ಸುಸ್ವಾಗತ. ಗೆಳೆಯರೆ, ನೆಗೋಸಿಯೇಷನ್, ಅಂತಾರಾಷ್ಟ್ರೀಯ ಸಂಬಂಧಗಳಿರಬಹುದು ಅಥವಾ ನಮ್ಮ ದಿನನಿತ್ಯದ ಬದುಕಿರಬಹುದು, ಅಲ್ಲಿ ಶಾಂತಿಯಿಂದ ಬದುಕಬೇಕು ಅಂದರೆ, ನೆಮ್ಮದಿಯಾಗಿ ಒಂದಷ್ಟು ಲಾಭ ಮಾಡ್ಕೋಬೇಕು ಅಂದರೆ ನಮಗೆ ತುಂಬ ಬೇಕಾಗಿರೋದು ಸಹನೆ ಮತ್ತು ಒಂದಷ್ಟು ನಯವಾದ ಮಾತುಗಾರಿಕೆ. ಅದಕ್ಕೇನೆ ಮಾತು ಮನೆ ಕೆಡಿಸ್ತು ಅನ್ನೋ ಗಾದೆಯನ್ನು ನಮ್ಮ ಹಿರಿಯರು ಹೇಳಿರೋದು. ಗೆಳೆಯರೆ, ಮಾತು ಬಲ್ಲವನಿಗೆ ಜಗಳ ಇಲ್ಲ, ಊಟ ಬಲ್ಲವನಿಗೆ ರೋಗ ಇಲ್ಲ ಅಂತ ಹೇಳ್ತಾರೆ. ನಮ್ಮ ಮಾತೊಂದು ಸರಿಯಾಗಿದ್ದು ಬಿಟ್ರೆ ನಾವು ಜಗತ್ತನ್ನು ಬೇಕಾದ್ರೂ ಗೆದ್ದು ಬಿಡಬಹುದು. ಮಾತಾಡೋದಕ್ಕೆ ಬರದೇ ಇದ್ರೆ, ಮಾತಾಡುವಾಗ ಸಹನೆ ಇಲ್ಲದೆ ಇದ್ರೆ, ನಮ್ಮ ಮಾತುಗಳಲ್ಲಿ ಸ್ವಲ್ಪ ನಯ ವಿನಯ ಇಲ್ಲದೆ ಪೊಲೈಟ್ ಆಗಿ ಮಾತಾಡೋದಕ್ಕೆ ನಮಗೆ ಸಾಧ್ಯ ಆಗದೇ ಇದ್ರೆ ಸಂಬಂಧಗಳು ಹಾಳಾಗಿ ಹೋಗುತ್ತವೆ. ಅದಕ್ಕೊಂದು ತಾಜಾ ಉದಾಹರಣೆ ಅಂದರೆ ಅಮೆರಿಕದ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಹಾಗೂ ಯುಕ್ರೇನಿನ ಝೆಲೆನ್ಸ್ಕಿ ನಡುವೆ ನಡೆದ ಮಾತುಕತೆಯ ಆಭಾಸ. ಗೆಳೆಯರೆ, ವೈಟ್ ಹೌಸ್ಗೆ ಟ್ರಂಪ್ ಆಹ್ವಾನದ ಮೇರೆಗೆ ಹೋಗಿದ್ದ ಝೆಲೆನ್ಸ್ಕಿ ಅಲ್ಲಿ ಬರೀ ಅವಮಾನ ಮಾತ್ರ ಮಾಡಿಸ್ಕೊಂಡು ಬಂದಿಲ್ಲ, ವರ್ಲ್ಡ್ ಆರ್ಡರ್ ಬದಲಾಗೋದಕ್ಕೆ ಕಾರಣ ಆಗ್ತಾ ಇದ್ದಾರೆ. ಜಗತ್ತು ಈಗ ರೈಟ್ ವಿಂಗ್ ಮತ್ತು ಲೆಫ್ಟ್ ಲೀನ್ ಅಂತ ಒಡೆದು ಹೋಗ್ತಾ ಇದೆ. ಯುರೋಪಿಯನ್ ಯೂನಿಯನ್ನ ದೇಶಗಳು ಅಮೆರಿಕಾದ ನೆರಳಿನಿಂದ ನಾವು ಹೊರಗೆ ಬರಬೇಕು ಅಂತ ಮಾತಾಡ್ತಾ ಇವೆ. ಜಗತ್ತಿಗೆ ಬಲಿಷ್ಠ ನಾಯಕತ್ವದ ಅಗತ್ಯ ಇದೆ ಅಂತ ಹೇಳೋ ಮೂಲಕ ಆ ನಾಯಕತ್ವವನ್ನು ನಾವ್ಯಾಕೆ ತಗೋಬಾರ್ದು ಅಂತ ಯುರೋಪಿಯನ್ ಯೂನಿಯನ್ ಯೋಚಿಸ್ತಾ ಇದೆ. ಮತ್ತೊಂದು ಕಡೆ ರಷ್ಯಾ ಅಮೆರಿಕಾಗೆ ಬೇಕಿರೋದು ವ್ಯಾಪಾರ ಮತ್ತು ಆರ್ಥಿಕ ಲಾಭನೇ ಆದರೆ ಅವರಿಗೆ ಬೇಕಿರೋದು ರೇರ್ ಮಿನರಲ್ಸ್ ಆದರೆ ಅದನ್ನು ಅವರಿಗೆ ಕೊಡೋದಕ್ಕೆ ನಾವು ಸಿದ್ಧ ಇದ್ದೀವಿ. ಅದಕ್ಕೆ ಯುಕ್ರೇನ್ ಯಾಕೆ ಬೇಕು? ಅವರಿಗಿಂತ ಹೆಚ್ಚು ಪ್ರಮಾಣದ ರೇರ್ ಮಿನರಲ್ಸ್ ನಮ್ಮಲ್ಲಿದೆ, ನಾವೇ ಬೇಕಾದ್ರೆ ಅಮೆರಿಕಾಗೆ ಕೊಡ್ತೀವಿ. ಅಮೆರಿಕ ಜೊತೆ ಸಂಬಂಧ ಸುಧಾರಣೆಗೆ ರಷ್ಯಾ ಸಿದ್ಧವಿದೆ ಅನ್ನೋ ಸಂದೇಶವನ್ನು ಪುತಿನ್ ಕೊಡ್ತಾ ಇದ್ದಾರೆ. ಈ ಮಾತು ಕೇಳಿಸ್ಕೊಂಡು ಕೂಡಲೇ ಚೈನಾ ಕೊತ ಕುದಿಯೋದಕ್ಕೆ ಶುರು ಮಾಡಿದೆ. ಭಾರತ ಮಾತ್ರ ಇದೆಲ್ಲವನ್ನ ತಣ್ಣಗೆ ನೋಡ್ತಾ ಇದೆ. ಇಲ್ಲಿ ಅಮೆರಿಕ ರಷ್ಯಾ ಒಂದಾದರೆ ಲಾಭ ಭಾರತಕ್ಕಾಗುತ್ತೆ. ಅಮೆರಿಕನ ದೂರ ಇಟ್ಟು ಯುರೋಪಿಯನ್ ಯೂನಿಯನ್ ಪ್ರತ್ಯೇಕ ಶಕ್ತಿಯಾಗಿ ಬೆಳೆದು ನಿಂತರೂ ಕೂಡ ಲಾಭ ಭಾರತಕ್ಕೆ ಆಗುತ್ತೆ. ಹಾಗಾದರೆ ಝೆಲೆನ್ಸ್ಕಿ ಟ್ರಂಪ್ ಮಾತುಕತೆಯಲ್ಲಿ ಏನಾಯಿತು? ಅಲ್ಲಿ ಆಟ ಕೆಡಿಸಿದವರು ಯಾರು? ಝೆಲೆನ್ಸ್ಕಿ ಮಾಡಿಕೊಂಡ ಎಡವಟ್ಟೇನು? ಅದರ ಪರಿಣಾಮಗಳು ಹೇಗೆ ಕಾಣ್ತಾ ಇವೆ ಅನ್ನೋದ್ರ ಬಗ್ಗೆ ಒಂದಷ್ಟು ಮಾಹಿತಿಯನ್ನು ನಾವಿಲ್ಲಿ ನೋಡೋಣ. ಗೆಳೆಯರೆ, ಅಮೆರಿಕದ ಹೊಸ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಜಾಗತಿಕ ನಾಯಕರನ್ನು ಒಬ್ಬೊಬ್ಬರನ್ನಾಗಿ ಭೇಟಿ ಮಾಡ್ತಾ ಇದ್ದಾರೆ. ಇಸ್ರೇಲ್ನ ಪ್ರಧಾನಿ ನೇತನ್ಯಾಹು ಇಂದ ಆರಂಭಗೊಂಡ ಭೇಟಿಗಳು ಈಗಲೂ ಮುಂದುವರಿತಾ ಇವೆ. ಈ ನಡುವೆ ಅಮೆರಿಕ ಯುಕ್ರೇನಿನ ಅಧ್ಯಕ್ಷ ಝೆಲೆನ್ಸ್ಕಿಗೆ ವೈಟ್ ಹೌಸ್ಗೆ ಆಹ್ವಾನವನ್ನು ಕೊಟ್ಟಿತ್ತು. ಯುಕ್ರೇನ್ಗೆ ರಷ್ಯಾದ ವಿರುದ್ಧದ ಯುದ್ಧಕ್ಕೆ ಅಮೆರಿಕ ಹಣಕಾಸು ಸಹಾಯವನ್ನ, ಆಯುಧ ಸಹಾಯವನ್ನ ಮಾಡ್ತಾ ಇರೋದನ್ನ ರಿಪಬ್ಲಿಕನ್ನರು ಮೊದಲಿಂದಲೂ ಕೂಡ ವಿರೋಧಿಸ್ತಾ ಇದ್ರು. ಇನ್ನು ಟ್ರಂಪ್ ಅಧಿಕಾರಕ್ಕೆ ಬಂದ ಕೂಡಲೇ ಆ ಯುದ್ಧವನ್ನು ನಿಲ್ಲಿಸಿಬಿಡ್ತೀನಿ ಅಂತ ಹೇಳಿದರು. ಹಾಗೆ ಅಮೆರಿಕ ಯುಕ್ರೇನ್ ಜೊತೆಗೆ ಮಿನರಲ್ಸ್ ಒಪ್ಪಂದವನ್ನು ಮಾಡ್ಕೊಳ್ಳೋದಕ್ಕೆ ಕೂಡ ಸಿದ್ಧತೆಗಳನ್ನು ಮಾಡಿಕೊಳ್ತು. ಹಾಗೆ ಆ ಯುದ್ಧ ನಿಲ್ಲಲಿ ಅಂತ ಕೂಡ ಅಮೆರಿಕ ಬಯಸ್ತಾ ಇತ್ತು. ಈ ಬಗ್ಗೆ ಟ್ರಂಪ್ ಹಾಗೂ ಝೆಲೆನ್ಸ್ಕಿ ನಡುವೆ ವಿರೋಧಾಭಾಸದ ಹೇಳಿಕೆಗಳು ಈ ಹಿಂದೆ ಬಂದರೂ ಕೂಡ ಅಮೆರಿಕ ಜೊತೆ ಮಿನರಲ್ ಡೀಲ್ ಮಾಡ್ಕೊಳ್ಳೋದಕ್ಕೆ ಯುಕ್ರೇನ್ ಸಿದ್ಧ ಆಯಿತು. ಅದರ ಮಾತುಕತೆಗಾಗಿನೇ ಝೆಲೆನ್ಸ್ಕಿ ಅಮೆರಿಕಾಗೆ ನಿಯೋಗದ ಸಮೇತ ಬಂದರು. ಝೆಲೆನ್ಸ್ಕಿಯನ್ನ ಟ್ರಂಪ್ ಆಹ್ವಾನಿಸಿದ ರೀತಿಯಲ್ಲೇ ಒಂದು ವ್ಯಂಗ್ಯ ಆಯಿತು. ಎಲ್ಲ ಸಿದ್ಧ ಮಾಡಿಕೊಂಡೇ ಇವರು ಬಂದಿದ್ದಾರೆ ಅನ್ನೋ ಅರ್ಥದಲ್ಲಿ ಮೊದಲ ಡೈಲಾಗ್ ಹೊಡಿತಲೇ ಟ್ರಂಪ್ ಝೆಲೆನ್ಸ್ಕಿಯನ್ನು ಆಹ್ವಾನಿಸಿದರು. ಆ ನಂತರ ಇಬ್ಬರೂ ನಾಯಕರ ಪರಸ್ಪರ ಮಾತುಕತೆಗಳಾದವು. ಆ ಸಂದರ್ಭದಲ್ಲಿ ಕೂಡ ರಷ್ಯಾ ಜೊತೆಗಿನ ಯುದ್ಧವನ್ನು ಬೇಗ ನಿಲ್ಲಿಸೋದಕ್ಕೆ ಟ್ರಂಪ್ ಹಾಗೂ JD ವ್ಯಾನ್ಸ್ ಝೆಲೆನ್ಸ್ಕಿಗೆ ಸಲಹೆಯನ್ನು ಕೊಟ್ರಂತೆ. ಆನಂತರ ಮಾಧ್ಯಮಗೋಷ್ಠಿ ಶುರುವಾಯಿತು. ಅಲ್ಲಿ ಇಬ್ಬರೂ ನಾಯಕರ ನಡುವೆ ವೈಮನಸ್ಸು ಬಹಿರಂಗಗೊಂಡು ಬಿಡ್ತು. ಝೆಲೆನ್ಸ್ಕಿಗೆ ಅಲ್ಲಿ ಕೂಡ ಟ್ರಂಪ್ ಯುದ್ಧ ನಿಲ್ಲಿಸಿ ರಷ್ಯಾ ಜೊತೆ ಶಾಂತಿ ಸಂಧಾನವನ್ನು ಮಾಡಿಕೊಳ್ಳಿ ಅಂತ ಹೇಳಿದರು. ಈ ಸಂದರ್ಭದಲ್ಲಿ ಯುಕ್ರೇನ್ನ ಮಾಧ್ಯಮ ಪ್ರತಿನಿಧಿಯೊಬ್ಬರು, ನಾವು ಕದನ ವಿರಾಮ ಘೋಷಣೆ ಮಾಡಿದ ನಂತರ ರಷ್ಯಾ ಯುದ್ಧ ಮುಂದುವರಿಸಿದ್ರೆ ಏನು ಮಾಡಬೇಕು ಅನ್ನೋ ಪ್ರಶ್ನೆಯನ್ನು ಕೇಳ್ತಾರೆ. ಅದಕ್ಕೂ ಟ್ರಂಪ್ ಉತ್ತರ ಸ್ವಲ್ಪ ಖಾರವಾಗೇ ಇತ್ತು. ಅಕಸ್ಮಾತ್ ಈಗ ನಿನ್ನ ತಲೆ ಮೇಲೆ ಬಾಂಬು ಬಿದ್ದುಬಿಟ್ರೆ ನೀನು ಏನು ಮಾಡೋದಕ್ಕಾಗತ್ತೆ? ನಾಳೆ ಏನಾಗುತ್ತೆ ಅನ್ನೋದನ್ನು ಈಗಲೇ ಯೋಚನೆ ಮಾಡೋದು ಬೇಡ, ಸದ್ಯಕ್ಕೆ ಕದನ ವಿರಾಮಕ್ಕೆ ಮುಂದಾಗೋ ಬಗ್ಗೆ ಯೋಚನೆ ಮಾಡಬೇಕು ಅಂತ ಟ್ರಂಪ್ ಹೇಳಿದ್ದು ಝೆಲೆನ್ಸ್ಕಿಗೆ ಇಷ್ಟ ಆಗಲಿಲ್ಲ. ಅಲ್ಲಿ ಟ್ರಂಪ್ ಹೇಳಿದ್ರಲ್ಲಿ ತಪ್ಪೇನೂ ಇರಲಿಲ್ಲ. ಈಗಾಗಲೇ ಯುಕ್ರೇನ್ ಸಾಕಷ್ಟು ಭೂಭಾಗವನ್ನು, ಸಾಕಷ್ಟು ಜನರನ್ನು ಕಳ್ಕೊಂಡಿದೆ. ಹೀಗಿರುವಾಗ ಇನ್ನೂ ಕೂಡ ಯುದ್ಧ ಮುಂದುವರಿಸೋದ್ರಲ್ಲಿ ಅರ್ಥ ಇಲ್ಲ. ಸೊ ಶಾಂತಿ ಒಪ್ಪಂದವನ್ನು ಮಾಡಿಕೊಳ್ಳಿ ಅನ್ನೋದು ಟ್ರಂಪ್ ಮಾತು ಮತ್ತು ಉದ್ದೇಶ. ಅಷ್ಟೇ ಅಲ್ಲ, ಇದು ಹೀಗೆ ಮುಂದುವರೆದ್ರೆ 3ನೇ ವಿಶ್ವಯುದ್ಧಕ್ಕೆ ನಾಂದಿ ಹಾಡುತ್ತೆ ಅಂತ ಕೂಡ ಟ್ರಂಪ್ ಹೇಳಿದರು. ಇದು ಝೆಲೆನ್ಸ್ಕಿಗೆ ಇಷ್ಟ ಆಗಲಿಲ್ಲ. ಮಾತು ಹೀಗೆ ಮುಂದುವರಿತಾ ನಿಮಗೆ ಸುತ್ತ ಸಮುದ್ರ ಇದೆ, ಹೀಗಾಗಿ ಸಮಸ್ಯೆಗಳು ಗೊತ್ತಾಗ್ತಾ ಇಲ್ಲ, ಸುರಕ್ಷಿತವಾಗಿದ್ದೀರಿ ಅಂತ ನೀವು ಭಾವಿಸ್ಕೊಂಡಿದ್ದೀರಿ, ಆದರೆ ಮುಂದೆ ನೀವು ಅನುಭವಿಸಬೇಕಾಗತ್ತೆ ಅಂತ ಝೆಲೆನ್ಸ್ಕಿ ಹೇಳಿದ್ದು ಟ್ರಂಪ್ ಪಿತ್ತ ನೆತ್ತಿಗೇರೋ ಹಾಗೆ ಮಾಡ್ತು. ನಮಗೆ ಉಪದೇಶ ಕೊಡೋದಕ್ಕೆ ಬರಬೇಡಿ, ಆ ಪೊಸಿಷನ್ನಲ್ಲಿ ನೀವಿಲ್ಲ ಅಂತ ಟ್ರಂಪ್ ಶುರು ಮಾಡಿಕೊಂಡ್ರು. ಅಲ್ಲಿಗೆ ಆ ಮಾತುಕತೆ ಎಲ್ಲ ರೀತಿಯಲ್ಲಿ ಅರ್ಥ ಕಳ್ಕೊಂಡು ನೆಗೆದು ಬಿತ್ತು. ಗೆಳೆಯರೆ,
ಇಲ್ಲಿ ಟ್ರಂಪ್ ಹೇಳಿದ್ದು ಸಂಧಾನ ಮಾಡ್ಕೊಳ್ಳಿ ಮತ್ತು ಮಿನರಲ್ಸ್ ಒಪ್ಪಂದಕ್ಕೆ ಸಹಿ ಹಾಕಿ ಯುದ್ಧ ನಿಲ್ಲಲಿ, ಯುಕ್ರೇನ್ನ ಅಭಿವೃದ್ಧಿ ಬಗ್ಗೆ ಯೋಚನೆ ಮಾಡೋಣ ಅಂತ. ಆದರೆ ಝೆಲೆನ್ಸ್ಕಿ ಯುದ್ಧ ನಿಂತ ಮೇಲೆ ನಮಗೆ ರಕ್ಷಣೆಯ ಭರವಸೆಯನ್ನು ಅಮೆರಿಕ ಕೊಡಲಿ ಅಂತ ಕೂತರು. ಅದನ್ನು ಸಮಾಧಾನ ಚಿತ್ತದಿಂದ ಹೇಳಬಹುದಿತ್ತು. ಎರಡೂ ದೇಶಗಳ ನಾಯಕರು ಮಾತಾಡುವಾಗ ಅದಕ್ಕೊಂದು ಘನತೆ ಇರುತ್ತೆ, ಅಲ್ಲಿ ಮಾತುಕತೆ ತುಂಬ ಡಿಪ್ಲೊಮ್ಯಾಟಿಕ್ ಆಗಿ ನಡೀಬೇಕು. ಆದರೆ ಟ್ರಂಪ್ ಜೊತೆ ಝೆಲೆನ್ಸ್ಕಿ ಮಾತಾಡಿದ ರೀತಿ ಇತ್ತಲ್ಲ, ಅದು ಖಂಡಿತ ಪೊಲೈಟ್ ಆಗಿರಲಿಲ್ಲ. ನಾವು ಜಗಳ ಮಾಡಬೇಕು ಅಂತಲೇ ಹೋದರೆ ಹೇಗೆ ಮಾತಾಡ್ತೀವೋ ಆ ರೀತಿಯಲ್ಲಿ ಝೆಲೆನ್ಸ್ಕಿ ಮಾತಾಡ್ತಾ ಹೋದರು. ಬಹುಶಃ ಆತನ ತಲೆಯಲ್ಲಿ ಬೇರೆ ಏನೋ ಇತ್ತೇನೋ. ಅಮೆರಿಕನ ಹೊರಗಿಟ್ಟು ಯುರೋಪಿಯನ್ ಯೂನಿಯನ್ನ ಬೆಂಬಲ ಪಡ್ಕೊಂಡು ಯುದ್ಧವನ್ನು ಮುಂದುವರಿಸುವ ಯೋಜನೆ ಝೆಲೆನ್ಸ್ಕಿ ತಲೆಯಲ್ಲಿದ್ದಿರಬಹುದು. ಆದರೆ ಇಲ್ಲಿ ಕೂಡ ಅಮೆರಿಕ ದೂರ ಆದರೆ, ಅಮೆರಿಕದ ಸಹಾಯ ಇಲ್ಲದೆ ಇದ್ದರೆ ಸದ್ಯಕ್ಕೆ ಯುರೋಪಿಯನ್ ಯೂನಿಯನ್ ಒಂದೇ ಯುಕ್ರೇನ್ ಜೊತೆ ನಿಂತು ರಷ್ಯಾನ ಎದುರಿಸೋದಕ್ಕೆ ಖಂಡಿತ ಸಾಧ್ಯವಾಗುವುದಿಲ್ಲ. ಇದನ್ನು ಅರ್ಥ ಮಾಡಿಕೊಂಡಂತೆ ಝೆಲೆನ್ಸ್ಕಿ ಕಾಣ್ತಾ ಇಲ್ಲ. ಇನ್ನು ಇಲ್ಲಿ ಕೂಡ ನಾವು ಯುದ್ಧ ಮಾಡಿದ್ವಿ ಅಂತ ಝೆಲೆನ್ಸ್ಕಿ ಹೇಳುವಾಗ ಮಧ್ಯಪ್ರವೇಶ ಮಾಡಿದ ಟ್ರಂಪ್, ನಾವು ಆಯುಧಗಳನ್ನು ಕೊಟ್ಟಿದ್ದಕ್ಕೆ ಇಷ್ಟು ದಿನ ಯುದ್ಧ ಮುಂದುವರಿತು ಅನ್ನೋದನ್ನು ಕೂಡ ನೆನಪಿಸುವ ಮೂಲಕ ನಾವಿಲ್ಲದೆ ಇದ್ದರೆ, ನಾವು ಹಿಂದೆ ಸರಿದ್ರೆ ನೀವು ಝೀರೋ ಅನ್ನೋದನ್ನು ಝೆಲೆನ್ಸ್ಕಿಗೆ ಅರ್ಥ ಮಾಡಿಸೋ ಪ್ರಯತ್ನವನ್ನು ಮಾಡಿದರು. ಇದೇ ಸಂದರ್ಭದಲ್ಲಿ ನೀವು ತುಂಬ ಅಗೌರವಯುತವಾಗಿ ಮಾತಾಡ್ತಾ ಇದ್ದೀರಿ ಅಂತ ಉಪಾಧ್ಯಕ್ಷ ವ್ಯಾನ್ಸ್ ಹೇಳಿದ್ದು ಕೂಡ ಝೆಲೆನ್ಸ್ಕಿ ಕೆರಳು ಹಾಗೆ ಮಾಡಿತು. ಒಟ್ಟಾರೆ ಅಮೆರಿಕದ ಸಹಾಯಕ್ಕೆ ಅಂತ ಬಂದ ಯುಕ್ರೇನಿನ ನಾಯಕ ಅಮೆರಿಕದ ವಿರೋಧ ಕಟ್ಕೊಂಡು ಅಲ್ಲಿಂದ ಎದ್ದು ಹೋಗೋ ಪರಿಸ್ಥಿತಿ ನಿರ್ಮಾಣ ಆಯಿತು. ಇದಾದ ಮೇಲೆ ಟ್ರಂಪ್ ಎಷ್ಟು ಸಿಟ್ಟಿಗೆದ್ದಿದ್ರು ಅಂದರೆ, ಝೆಲೆನ್ಸ್ಕಿಗೆ ಯುದ್ಧ ನಿಲ್ಲೋದೇ ಬೇಕಾಗಿಲ್ಲ, ಆತ ಯುದ್ಧ ಮುಂದುವರಿತಲೇ ಇರಬೇಕು ಅಂತ ಭಾವಿಸ್ತಾನೆ ಮತ್ತು ಅಮೆರಿಕ ಅದಕ್ಕೆ ಸಹಾಯ ಮಾಡ್ತಾಲೇ ಇರಬೇಕು, ಅಮೆರಿಕದ ಹಣದಲ್ಲಿ ಯುದ್ಧ ಮುಂದುವರಿಬೇಕು ಅನ್ನೋದು ಝೆಲೆನ್ಸ್ಕಿಯ ಯೋಚನೆ. ಇದು ನಡೆಯೋ ಮಾತಲ್ಲ, ನಾವಿನ್ನು ಈ ಯುದ್ಧಕ್ಕೆ ಯಾವ ಸಹಾಯವನ್ನು ಮಾಡೋದಿಲ್ಲ ಅಂತ ಟ್ವೀಟ್ ಮಾಡಿದ್ದಾರೆ. ಅಲ್ಲಿಗೆ ಇನ್ನು ಮುಂದೆ ಅಮೆರಿಕ ಯುಕ್ರೇನ್ಗೆ ಎಲ್ಲ ರೀತಿಯ ಸಹಾಯವನ್ನು ನಿಲ್ಲಿಸುತ್ತೆ. ಇನ್ನು ಈ ವಿಫಲ ಮಾತುಕತೆಗಳ ಪರಿಣಾಮ ಏನು ಗೊತ್ತಾ? ಯುರೋಪಿಯನ್ ಯೂನಿಯನ್ ಟ್ರಂಪ್ ವಿರುದ್ಧ ಸಿಡಿದು ಬೀಳ್ತಾ ಇದೆ. ಗೆಳೆಯರೆ, ಇಲ್ಲಿ ಯುರೋಪಿಯನ್ ಯೂನಿಯನ್ನ ಸಾಕಷ್ಟು ದೇಶಗಳಲ್ಲಿ ಎಡಕ್ಕೆ ವಾಲಿದ ನಾಯಕರಿದ್ದಾರೆ. ಅವರಿಗೆ ಟ್ರಂಪ್ ಇಷ್ಟ ಆಗೋದಿಲ್ಲ, ಟ್ರಂಪ್ಗೆ ಕೂಡ ಈ ನಾಯಕರನ್ನು ಕಂಡ್ರೆ ಆಗೋದಿಲ್ಲ. ಇನ್ನು ಅಮೆರಿಕದ ತೆರಿಗೆ ಹಣವನ್ನು ನಾವು ಯುರೋಪಿಯನ್ ಯೂನಿಯನ್ನ ರಕ್ಷಣೆಗೆ ಯಾಕೆ ಖರ್ಚು ಮಾಡಬೇಕು ಅಂತ ಟ್ರಂಪ್ ಮೊದಲಿಂದಲೂ ಕೇಳ್ತಾ ಇದ್ದಾರೆ. ಯುರೋಪಿಯನ್ ಯೂನಿಯನ್ ಇನ್ನೆಷ್ಟು ವರ್ಷ ಅಮೆರಿಕದ ನೆರಳಲ್ಲಿರುತ್ತೆ ಅನ್ನೋದು ಟ್ರಂಪ್ ಪ್ರಶ್ನೆ. ಹಾಗೆ ಅವರಿಗೆ ಆಯುಧ ಸಹಾಯ ಮಾಡೋ ಬಗ್ಗೆ ಕೂಡ ಅಮೆರಿಕದ ತಕರಾರಿದೆ. ನಾವೇ ನಮ್ಮ ಆಯುಧಗಳ ಮೇಲಿನ ಖರ್ಚನ್ನು ಅರ್ಧಕ್ಕಿಳಿಸ್ಕೋಬೇಕು ಅಂತ ಕೂತಾ ಇದ್ದೀವಿ. ಹೀಗಿರುವಾಗ ನಿಮಗೆ ನಾವ್ಯಾಕೆ ಆಯುಧ ಕೊಡಬೇಕು ಅಂತ ಟ್ರಂಪ್ ಕೇಳ್ತಾ ಇದ್ದಾರೆ. ಯುರೋಪಿಯನ್ ಯೂನಿಯನ್ ಮೇಲೆ ಕೂಡ ಟ್ಯಾರಿಫ್ ಹಾಕ್ತೀವಿ ಅಂತ ಹೇಳ್ತಾ ಇದ್ದಾರೆ. ಸದ್ಯಕ್ಕೆ ಅಮೆರಿಕದ ಆರ್ಥಿಕ ಪರಿಸ್ಥಿತಿ ಕೂಡ ತುಂಬ ಚೆನ್ನಾಗೇನಿಲ್ಲ. ವಿಪರೀತವಾಗಿ ಅಮೆರಿಕ ಸಾಲ ಮಾಡಿಕೊಂಡಿದೆ. ಅದನ್ನು ಸರಿಪಡಿಸಬೇಕಾದ ಜವಾಬ್ದಾರಿ ಟ್ರಂಪ್ ಹೆಗಲ ಮೇಲಿದೆ. ಹೀಗಾಗಿ ಟ್ರಂಪ್ ಕಾಸ್ಟ್ ಕಟಿಂಗ್ಗೆ ಮುಂದಾಗ್ತಾ ಇದ್ದಾರೆ. ಅಮೆರಿಕಾಗೆ ಹೆಚ್ಚು ಲಾಭ ಮಾಡಿಕೊಳ್ಳೋ ಬಗ್ಗೆ ಯೋಚಿಸ್ತಾ ಇದ್ದಾರೆ. ಇದೆಲ್ಲ ಕೂಡ ಐರೋಪ್ಯ ದೇಶಗಳು ಟ್ರಂಪ್ ವಿರುದ್ಧ ಕೆರಳು ಹಾಗೆ ಮಾಡ್ತಾ ಇವೆ. ಸೊ ಈಗ ಯುರೋಪಿಯನ್ ಯೂನಿಯನ್ ಅಮೆರಿಕ ಝೆಲೆನ್ಸ್ಕಿಗೆ ಅವಮಾನ ಮಾಡ್ತು, ಅನ್ಯಾಯ ಮಾಡ್ತು, ನಾವು ಝೆಲೆನ್ಸ್ಕಿ ಜೊತೆಗಿದ್ದೀವಿ, ನಾವೆಲ್ಲ ಯುಕ್ರೇನ್ ಜೊತೆ ನಿಂತಿದ್ದೀವಿ ಅಂತ ಹೇಳ್ತಾ ಇದೆ. ಇನ್ನು ಮತ್ತೊಂದು ಕಡೆ ಝೆಲೆನ್ಸ್ಕಿ ಹಾಗೂ ಟ್ರಂಪ್ ನಡುವಿನ ಈ ಅತ್ಯಂತ ಬಿಸಿ ಮಾತುಕತೆ ಹಾಗೂ ಜಗಳದಿಂದ ತುಂಬ ಖುಷಿಯಾಗಿರೋದು ರಷ್ಯಾ. ಸಹಜನೇ ಅಲ್ವಾ? ಕಳೆದ 3 ವರ್ಷಗಳಿಂದ ಈ ಸಂಘರ್ಷ ಮುಂದುವರಿತಾ ಇರೋದಕ್ಕೆ ಕಾರಣ ಅಮೆರಿಕ ಕೊಡ್ತಾ ಇರುವ ಆಯುಧಗಳು. ಗೆಳೆಯರೆ, ಇಲ್ಲಿ ಯುಕ್ರೇನ್ ಮೇಲೆ ರಷ್ಯಾ ದಾಳಿ ಮಾಡಿದ್ದು ಸರಿನಾ ತಪ್ಪ? ರಷ್ಯಾ ಜೊತೆ ಸಂಬಂಧಗಳನ್ನು ಕೆಡಿಸ್ಕೊಂಡು ಅಮೆರಿಕಾದ ಮಾತು ಕೇಳ್ಕೊಂಡು ಝೆಲೆನ್ಸ್ಕಿ ತಪ್ಪು ಮಾಡಿಕೊಂಡ್ರ ಅನ್ನೋದು ಈಗ ಪ್ರಶ್ನೆ ಅಲ್ಲ. ಯುಕ್ರೇನ್ ರಷ್ಯಾ ಜೊತೆಗಿನ ಸಂಬಂಧಗಳನ್ನು ಚೆನ್ನಾಗಿಟ್ಕೊಂಡಿದ್ದಿದ್ರೆ ಈ ಸಂಘರ್ಷ ಆಗ್ತಲೇ ಇರಲಿಲ್ಲ. ಆದರೆ ಝೆಲೆನ್ಸ್ಕಿಗೆ ಅದು ಅರ್ಥ ಆಗಲಿಲ್ಲ. ಆತ ಒಬ್ಬ ಸಮರ್ಥ ನಾಯಕನ ರೀತಿಯಲ್ಲಿ ಯೋಚಿಸಲೇ ಇಲ್ಲ. ಹೀಗಾಗಿ ಸಂಘರ್ಷ ಈ ಮಟ್ಟಕ್ಕೆ ಬಂದು ನಿಂತಿದೆ. ಇನ್ನು ಇದು 3 ವರ್ಷಗಳ ಕಾಲ ನಡೀಬೇಕು ಅಂದರೆ ಅದರ ಹಿಂದೆ ಅಮೆರಿಕ ಇತ್ತು. ಅಮೆರಿಕ ಆಯುಧಗಳನ್ನು ಮತ್ತು ಹಣವನ್ನು ಒದಗಿಸದೇ ಇದ್ದಿದ್ರೆ 1 ವಾರಕ್ಕಿಂತ ಹೆಚ್ಚು ಕಾಲ ಈ ಯುಕ್ರೇನ್ ರಷ್ಯಾದ ಮುಂದೆ ಖಂಡಿತ ನಿಲ್ತಾ ಇರಲಿಲ್ಲ. ಇನ್ನು ಈಗ ಅಮೆರಿಕ ನಾವು ಯುಕ್ರೇನ್ಗೆ ಯಾವ ಸಹಾಯವನ್ನು ಮಾಡೋದಿಲ್ಲ ಅಂತ ಹೇಳ್ತಾ ಇದೆ. ಅಷ್ಟೇ ಅಲ್ಲ, ಅಲ್ಲಿ ಝೆಲೆನ್ಸ್ಕಿ ಹಾಗೂ ಟ್ರಂಪ್ ನಡುವೆ ಅತ್ಯಂತ ಅಸಹನೆಯ ಮಾತುಗಳು ಆಗಿವೆ. ಇನ್ನು ಝೆಲೆನ್ಸ್ಕಿ ಕೂಡ ಬುದ್ಧಿವಂತ ಆಗಿದ್ರೆ ಪರಿಸ್ಥಿತಿ ತನಗೆ ಅನುಕೂಲವಾಗಿಲ್ಲ ಅನ್ನೋದನ್ನು ಅರ್ಥ ಮಾಡಿಕೊಂಡು ಕೂಡಲೇ ಪೊಲೈಟಾಗಿ ಮಾತಾಡಿ ಥ್ಯಾಂಕ್ಸ್ ಹೇಳಿ ಎದ್ದು ಬಂದು ಬಿಡಬಹುದಿತ್ತು. ಮಾಧ್ಯಮಗಳ ಮುಂದೆ ಹಾಗೆ ರಾಮಾಯಣ ಮಾಡ್ಕೋಬೇಕಾದ ಅಗತ್ಯ ಖಂಡಿತ ಇರಲಿಲ್ಲ. ಅದು ಹೀರೋಗಿರಿಯನ್ನು ತೋರಿಸುವ ವೇದಿಕೆ ಅಲ್ಲ. ಹಾಗೆ ಮಾಡೋದಕ್ಕೆ ಹೋದರೆ ತನ್ನ ದೇಶಕ್ಕೆ ನಷ್ಟ ಉಂಟಾಗುತ್ತೆ ಅನ್ನೋದು ಆ ದೇಶದ ನಾಯಕನಿಗೆ
ಅವನಿಗೆ ಅರ್ಥ ಆಗಬೇಕು. ಆದರೆ ಜೆಲೆನ್ಸ್ಕಿಯ ವಿಷಯದಲ್ಲಿ ಅದು ಆಗಿಲ್ಲ. ಇದೊಂಥರ ಇಮ್ಮೆಚ್ಯೂರಿಟಿಯ ಪರಮಾವಧಿಯಂತೆ ಕಾಣ್ತಾ ಇದೆ. ಇನ್ನು ಈ ಘಟನೆ ಸಹಜವಾಗಿ ರಷ್ಯಾನ ಖುಷಿಪಡಿಸಿದೆ. ನಾವು ಬೇಕಾದರೆ ಅಮೆರಿಕ ಜೊತೆ ವ್ಯಾಪಾರ ಸಂಬಂಧಗಳನ್ನು ಇಟ್ಟುಕೊಳ್ಳೋದಕ್ಕೆ ಸಿದ್ಧ ಇದ್ದೀವಿ ಅಂತ ರಷ್ಯಾ ಹೇಳ್ತಾ ಇದೆ. ಒಂದ್ಸರಿ ಯೋಚನೆ ಮಾಡಿ, ಅತಿ ಹೆಚ್ಚು ನ್ಯಾಚುರಲ್ ರಿಸೋರ್ಸಸ್ ಇರೋ ರಷ್ಯಾ ಹಾಗೂ ಅತ್ಯಂತ ಶ್ರೀಮಂತ ಮತ್ತು ತಾಂತ್ರಿಕವಾಗಿ ಅತ್ಯಂತ ಅಭಿವೃದ್ಧಿಯನ್ನು ಹೊಂದಿರುವ ಅಮೆರಿಕಾಗಳು ಒಂದಾಗ್ಬಿಟ್ವು ಅಂತಾದರೆ ಜಗತ್ತಿನ ಎರಡು ದೈತ್ಯ ಶಕ್ತಿಗಳು ಒಂದಾದ ಹಾಗಾಗತ್ತೆ. ಅಲ್ಲಿಗೆ ರಷ್ಯಾ ಹಾಗೂ ಅಮೆರಿಕ ಎರಡೂ ಶಕ್ತಿಶಾಲಿ ಆಗುತ್ತವೆ. ಚೈನಾದ ಆಟ ನಿಂತು ಹೋಗುತ್ತೆ. ಇವತ್ತು ರಷ್ಯಾ ಚೈನಾದ ಮೇಲೆ ತುಂಬಾನೇ ಅವಲಂಬಿತವಾಗಿರೋದು ಯಾಕೆ ಅಂದರೆ ಅಮೆರಿಕಾದ ನಿರ್ಬಂಧಗಳಿರೋ ಕಾರಣಕ್ಕೆ. ಆದರೆ ಅಮೆರಿಕ ಜೊತೆಗೆ ರಷ್ಯಾ ವ್ಯಾಪಾರ ಶುರು ಮಾಡಿದರೆ ಅವರಿಗೆ ಚೈನಾದ ಅಗತ್ಯನೇ ಇರೋದಿಲ್ಲ. ಇನ್ನು ಅಮೆರಿಕಾಗೆ ಈಗ ಶತ್ರು ಯಾರು? ಚೈನಾಗೆ ತಂತ್ರಜ್ಞಾನ ಸಿಗ್ತಾ ಇರೋದು ರಷ್ಯಾದಿಂದ. ಮತ್ತು ರಷ್ಯಾದ ಅಂತಾರಾಷ್ಟ್ರೀಯ ಪ್ರಭಾವವನ್ನು ಬಳಸ್ಕೊಂಡೇ ಚೈನಾ ಆಫ್ರಿಕಾದಂಥ ನಾನಾ ದೇಶಗಳಲ್ಲಿ ತನ್ನ ಬೇರುಗಳನ್ನು ಭದ್ರಪಡಿಸ್ಕೊಳ್ಳೋದಕ್ಕೆ ಹೋಗ್ತಾ ಇದೆ. ಆ ಚೈನಾಗೆ ರಷ್ಯಾದ ಬೆಂಬಲವೇ ಇಲ್ಲದೇ ಇದ್ದರೆ ಚೈನಾ ಶಕ್ತಿ ಕಳ್ಕೊಳ್ಳುತ್ತೆ. ಅಮೆರಿಕಾಗೆ ಅದರಿಂದ ಕೂಡ ಲಾಭ ಆಗುತ್ತೆ. ಹೀಗಾಗಿನೇ ಯಾವಾಗ ನಾವು ಅಮೆರಿಕ ಜೊತೆ ವ್ಯಾಪಾರ ಸಂಬಂಧಗಳಿಗೆ ಅಮೆರಿಕಾಗೆ ರೇರ್ ಮಿನರಲ್ಸನ್ನು ಕೊಡೋದಕ್ಕೆ ಸಿದ್ಧ ಇದ್ದೀವಿ ಅಂತ ರಷ್ಯಾ ಹೇಳ್ತೋ, ಚೈನಾ ಕುದಿಯೋದಕ್ಕೆ ಶುರು ಮಾಡಿದೆ. ಅಮೆರಿಕ ರಷ್ಯಾ ಚೈನಾಗಳ ನಡುವೆ ಬೆರುಕುಂಟು ಮಾಡೋ ಪ್ರಯತ್ನವನ್ನು ಮಾಡ್ತಾ ಇದೆ ಅಂತ ಚೈನಾ ಆರೋಪ ಕೂಡ ಮಾಡೋದಕ್ಕೆ ಶುರು ಮಾಡಿದೆ. ಇನ್ನು ಭಾರತ ಗೆಳೆಯರೆ, ಒಂದು ವೇಳೆ ರಷ್ಯಾ ಅಮೆರಿಕ ಒಂದಾದರೆ ನಾವು ಇಬ್ಬರ ಜೊತೆಗೂ ವ್ಯಾಪಾರ ಮಾಡೋದಕ್ಕೆ, ಎರಡು ದೇಶಗಳ ಜೊತೆಗೂ ಸ್ನೇಹ ಇಟ್ಕೊಳ್ಳೋದಕ್ಕೆ ಸಾಧ್ಯ ಆಗುತ್ತೆ. ಚೈನಾದ ಶಕ್ತಿ ಕಡಿಮೆ ಆದರೆ ಭಾರತಕ್ಕೆ ಅದರಿಂದ ಆಗೋದು ಲಾಭನೇ. ಇನ್ನು ಅಕಸ್ಮಾತ್ ಅಮೆರಿಕ ಯುರೋಪಿಯನ್ ಯೂನಿಯನ್ನಿಂದ ದೂರ ಆದರೆ ಜಗತ್ತಲ್ಲಿ ಮೊನೋಪೊಲಿ ಕಡಿಮೆ ಆಗುತ್ತೆ, ಮಲ್ಟಿಪೋಲಾರ್ ವರ್ಲ್ಡ್ ಶುರು ಆಗುತ್ತೆ. ಆಗ ಅಮೆರಿಕಾದ ಏಕಸ್ವಾಮ್ಯ ಕಡಿಮೆಯಾಗಿ ಅಮೆರಿಕ ನಾನಾ ಕಾರಣಗಳಿಗೆ ಭಾರತದ ಮೇಲೆ ಒತ್ತಡ ಹೇರುವುದು ಕೂಡ ಕಡಿಮೆ ಆಗುತ್ತೆ. ಭಾರತ ಯುರೋಪ್, ರಷ್ಯಾ ಸೇರಿದಂತೆ ತನಗೆ ಬೇಕಾದ ಎಲ್ಲ ದೇಶಗಳ ಜೊತೆ ವ್ಯಾಪಾರ ಸಂಬಂಧಗಳನ್ನು ಸುಧಾರಿಸ್ಕೊಳ್ಳೋದಕ್ಕೆ ಸಾಧ್ಯ ಆಗುತ್ತೆ. ಸೊ ಏನೇ ಆದರೂ ಭಾರತಕ್ಕೇನು ಇದರಿಂದ ನಷ್ಟ ಆಗೋದಿಲ್ಲ, ಮಾಡಿಕೊಂಡ್ರೆ ಲಾಭನೇ ಆಗುತ್ತೆ. ಆದರೆ ಯುಕ್ರೇನು, ಇನ್ನು ಮುಂದೆ ರಷ್ಯಾ ತನ್ನ ದಾಳಿಯನ್ನು ಯುಕ್ರೇನ್ ಮೇಲೆ ಮತ್ತಷ್ಟು ತೀವ್ರಗೊಳಿಸುತ್ತೆ. ಯುಕ್ರೇನ್ ಅಧ್ಯಕ್ಷ ಜೆಲೆನ್ಸ್ಕಿಯ ರಕ್ಷಣೆಗೆ ಯುರೋಪಿಯನ್ ದೇಶಗಳು ನಿಂತರೂ ಎಷ್ಟರ ಮಟ್ಟಿಗೆ ನಿಲ್ಲೋದಕ್ಕೆ ಸಾಧ್ಯ ಆಗುತ್ತೆ? ಪಾಪ ಯುಕ್ರೇನಿನ ಜನರನ್ನು ನೋಡಿದರೆ ಕನಿಕರ ಉಂಟಾಗದೇ ಇರೋದಿಲ್ಲ. ನಾಯಕನ ಆಯ್ಕೆ ಸರಿಯಾಗದೇ ಇದ್ದರೆ ಇಂಥ ಪರಿಸ್ಥಿತಿಗಳು ನಿರ್ಮಾಣ ಆಗೇ ಆಗತ್ವೆ. ಇದು ಗೆಳೆಯರೆ ಅಮೆರಿಕ ಯುಕ್ರೇನ್ ನಡುವಿನ ಮಾತುಕತೆಗಳು ಹಾಗೂ ವರ್ಲ್ಡ್ ಆರ್ಡರಲ್ಲಿ ಕಾಣಿಸ್ಕೊಳ್ತಾ ಇರೋ ಸಣ್ಣ ಕಂಪನಕ್ಕೆ ಸಂಬಂಧಪಟ್ಟ ಒಂದಷ್ಟು ಮಾಹಿತಿ. ಮುಂದಿನ ಸಂಚಿಕೆಯಲ್ಲಿ ಮತ್ತಷ್ಟು ವಿಶೇಷಗಳ ಜೊತೆ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೆ ಜೈ ಹಿಂದ್, ಜೈ ಕರ್ನಾಟಕ.